12ನೇ ಶತಮಾನದಲ್ಲಿ ಹುಟ್ಟಿದ ಮಹಾನ್ ದಾರ್ಶನಿಕ, ಸಮಾಜ ಸುಧಾರಕ ಮತ್ತು ಲಿಂಗಾಯತ ಧರ್ಮದ ಸಂಸ್ಥಾಪಕರೇ. ನಮ್ಮ ಬಸವಣ್ಣನವರ ಜನ್ಮದಿನದ ಅಂಗವಾಗಿ ಇವತ್ತಂತೂ ನಮ್ಮ ಅತ್ನಿಯೊಳಗ ವಿಜೃಂಭಣೆಯಿಂದ ಬಸವ ಜಯಂತಿನ ಆಚರಿಸ್ಲಕತ್ ಬಿಟ್ಟಾರ್ರಿ. ಈ ಒಂದು ಬಸವ ಜಯಂತಿನ ಯಾಕೆ ಇಷ್ಟ ವಿಜೃಂಭಣೆಯಿಂದ ಆಚರಿಸ್ತಾರಪ್ಪ ಅಂತಂದ್ರ ರೀ, ನಮ್ಮ ಬಸವಣ್ಣನವರದ ಒಂದ ಮೇನ್ ಉದ್ದೇಶ ಆಗೈತ್ರಿ. ಅದೇನಪ್ಪಾ ಅಂತಂದ್ರ ಜಾತಿ ರಹಿತ ಸಮಾಜದ ನಿರ್ಮಾಣ ಮತ್ತು ಲಿಂಗ ತಾರತಮ್ಯದ ವಿರುದ್ಧ ಹೋರಾಡಿದ ಅವರ ಆಶಯಗಳನ್ನು ಇಂದಿನ ಪೀಳಿಗೆ ತಲುಪಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗೈತ್ರಿ. ಅದ್ರ ಸಂಬಂಧ ಈ ಬಸವ ಜಯಂತಿನ ಇಷ್ಟ ವಿಜೃಂಭಣೆಯಿಂದ ಆಚರಿಸ್ತಾರ್ರಿ. ಮತ್ತು ಸಮಾಜದಲ್ಲಿ ಬೇರೂರಿದ ಅಸ್ಪೃಶ್ಯತೆ ಮತ್ತು ಮೂಢನಂಬಿಕೆಗಳನ್ನ ಹೋಗಲಾಡಿಸಲು ಅವರು ಕೈಗೊಂಡ ಕ್ರಾಂತಿಕಾರಿ ಕ್ರಮಗಳನ್ನ ಏನದವ್ರಲ್ಲಿ ಅವ ಗೌರವಿಸಲು ರೀ ಜನ ಈ ದಿನವನ್ನ ಅಗದಿ ಸಂಭ್ರಮದಿಂದ ಆಚರಿಸ್ತಾರ್ರಿ. ಈ ಬಸವ ಜಯಂತಿಗೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಅಂತೂ ಅಕ್ಕಿತಿ ಎತ್ತೇಳಿ ಅಗದಿ ವಿಜೃಂಭಣೆಯಿಂದ ಒಂದು ಆಚರಿಸ್ತಾರ್ರಿ. ತಮ್ಮ ಮನೆಯಲ್ಲಿರುವ ಹೋರಿ ಕರುಗಳನ್ನ ಎತ್ಕೊಳ್ಳನ್ರಿ ಕಲರ್ ಮಾಡಿ ಗುಲಾಲ್ ಹೊಡೆದ ಹಂಗ ಊರಾಗ ಮೆರವಣಿಗೆ ಮಾಡಿಸ್ತಾರ್ರಿ. ಇದಷ್ಟಲ್ದ ಇನ್ನು ಕೆಲವರ ಹೊಸ ಕಾರ್ಯಗಳನ್ನ ಚಾಲೂ ಮಾಡ್ತಾರ್ರಿ. ಮತ್ತೆ ಇನ್ನು ಕೆಲವರು ಏನೈತಿಲ್ಲ ಹೊಸ ಗಾಡಿಗಳನ್ನ ಖರೀದಿ ಮಾಡ್ಲಾಕತ್ತಾರ್ರಿ. ಅದ ಟೈಪ್ ರೀ ನಮ್ಮ ಅತ್ನಿಯೊಳಗ ಸುಖರ ಇವತ್ತ ಬಸವ ಜಯಂತಿ ನಿಮಿತ್ತವಾಗಿ ಸ್ವಾಮಿಗಳದವ್ರಿ. ಮತ್ತ ನಮ್ಮ ಆತ್ಮೀಯ MLA ಆದಂತ ಲಕ್ಷ್ಮಣ್ ಸವದಿ ಅವರು ಎಲ್ಲರೂ ಕೂಡಿ ಬಂದ ಇವತ್ತ ಅಗದಿ ವಿಜೃಂಭಣೆಯಿಂದ ಇವತ್ತನ್ನ ಬಸವೇಶ್ವರ ಜಯಂತಿಯನ್ನ ಆಚರಿಸ್ಬಿಟ್ಟಿದ್ರು ನೋಡ್ರಿ. ಏನಪ್ಪಾ ಅಂದ್ರ ಏನ ಗಂಚಿನ ಮಠದಿಂದ ಪಲ್ಲಕ್ಕಿ ಮತ್ತ ಹೊಳ್ಳಿ ಗಂಚಿನ ಮಠಕ್ಕೆ ಹೋಗ್ಬೇಕ್ರಿ. ಅದ್ರ ಸಂಬಂಧ ಅದನ್ನ ಮೆರವಣಿಗಿನ ಮುಖಾಂತರ ನಮ್ಮಲ್ಲಿ ಒಯ್ತಾರ್ರಿ. ಮುಂದ ಪಾಲ್ಕಿ ಹೊಂಟ್ರ ಹಿಂದ ಅದರಿಂದ ಎತ್ಕೊಳ ಬೆಂದ್ ಹತ್ತಾವ್ರಿ. ಅದ್ರ ಸಂಬಂಧ ನಮ್ಮಲ್ಲಿ ಮಂಗಳಾರತಿ ಮಾಡಿ ಪಟ್ನ ಪಾಲ್ಕಿ ಆಟಿ ಅಭಿಷೇಕ ಹಂಗ ಹೊರಗ್ ತಗೊಂಡ್ ಬಂದ್ರಿ. ಬಂದಂತ MLA ಮತ್ತ ಎಲ್ಲಾರು ಕೂಡಿ ಅದನ್ನ ಮೆರವಣಿಗೆ ಹೋಲಾಕ ಚಾಲ್ತೆ ಮಾಡ್ಬಿಟ್ರ ನೋಡ್ರಿ. ಮುಂದ ಪಾಲ್ಕಿ ಹೊಂಟ್ರ ಹಿಂದ ಎತ್ಕೊಳಂತರು ಸಾಲ್ಕ ನಂಬರ್ ಹಚ್ಚಿ ಬಿಟ್ಟಿದ್ದು ನೋಡ್ರಿ. ನಮ್ಮ ಹತ್ನಿ ಸುತ್ತಮುತ್ತ ಇರುವ ಆಲ್ಮೋಸ್ಟ್ ಎಲ್ಲಾರು ಎತ್ಕೊಳ ತಗೊಂಡ ಬಂದ್ಬಿಟ್ಟಿದ್ರಿ. ಅದ್ರ ಸಂಗಟ ಇನ್ನ ಬಸವೇಶ್ವರ ಮೂರ್ತಿದ್ದು ಒಂದ್ ಟ್ರ್ಯಾಕ್ಟರ್ ಐತ್ರಿ, ಅದನ್ನು ರೈಲಿಗೆ ಹೋಗುದಿತ್ರಿ. ಅದ್ರ ಸಂಬಂಧ ಅದನ್ನ ನಮ್ಮ ಆತ್ಮೀಯ PSI ಆದಂತ ಉಪಾರ್ ಸರ್ ಅವ್ರ ಅದಕ್ಕೆ ಚಾಲ್ತಾನೆ ನೀಡಿಬಿಟ್ರು ನೋಡ್ರಿ. ಅಂತ ಈ ವಿಡಿಯೋ ಅಲ್ಲಿಗೆ ಮುಗಿಸಿರ್ತೇನ್ರಿ. ಧನ್ಯವಾದಗಳು. ಹಂಗ ಫಾಲೋ ಮಾಡೋದು ಮಾತ್ರ ಒಟ್ಟ ಮರಿಬೇಡ್ರಿ. ಜೈ ಬಜರಂಗ್ ಬಲಿ, ಜೈ ಬಸವಣ್ಣ.